ಬೇಸಿಗೆ ರಜಾ ಅಂತೂ ಇನ್ನೇನು ಮುಗ್ದೇ ಹೋಯಿತು. ಸುಮಾರು ಮಕ್ಕಳಿಗಾಗಲೇ ಸ್ಕೂಲ್ ಕೂಡ ಶುರುವಾಗಿದೆ. ಆದರೆ ಸಮನ್ವಿಗೆ ಈ ವಾರ ಅಲ್ಲ, ಮುಂದಿನ ವಾರದಿಂದ ಸ್ಕೂಲ್ ಶುರುವಾಗುತ್ತೆ. ಅವಳಿಗೆ ಸ್ಕೂಲ್ ಶುರು ಆಗೋಕ್ಕೆ ಮುಂಚೆ ಅವಳನ್ನ ವೆಕೇಶನ್ ಕರ್ಕೊಂಡು ಹೋಗಿ ಬಂದ್ಬಿಡೋಣ, ಎಲ್ಲರೂ ಟ್ರಿಪ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ ಹೊರಡೋಕ್ಕೂ ಮುಂಚೆ ನಮ್ಮ ಗುಂಡಣ್ಣಂಗೆ ಊಟ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗೆಲ್ಲ ನಾವು ಊಟ ಮಾಡಿದಾಗ ಅವನಿಗೆ ಕೊಡೋಕ್ಕಾಗಲ್ವಲ್ಲ, ಹಾಗಾಗಿ ಮನೆಯಿಂದನೇ ಮಾಡ್ಕೊಳ್ತಾ ಇದ್ದೀನಿ. ಆ್ಯಪಲು ಮತ್ತು ಅಕ್ಕಿ ಎಲ್ಲ ಹಾಕಿ ಅವ್ನಿಗೊಂದು ಪಾರಿಜ್ ಥರ ರೆಡಿ ಮಾಡ್ಕೊಂಡ್ಬಿಟ್ರೆ ನಾವು ಊಟಕ್ಕೆ ನಿಲ್ಲಿಸಿದಾಗ ಅಥವಾ ತಿಂಡಿಗೆ ನಿಲ್ಲಿಸಿದಾಗ ಅವ್ನಿಗೂ ತಿನ್ನಿಸ್ಕೋಬೋದು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಮ್ಮ ಗುಂಡಣ್ಣ ಅಂತರ ಪುಟ್ಟ ಮಕ್ಳನ್ನ ಕರ್ಕೊಂಡು ವೆಕೇಶನ್ ಹೋಗ್ಬೇಕಂದ್ರೆ ಅವ್ರು ಊಟದ ವ್ಯವಸ್ಥೆ ಮಾಡಿಕೊಂಡೇ ಹೊರಡಬೇಕಾಗತ್ತೆ, ಇಲ್ಲಾಂತಂದರೆ ತುಂಬಾ ಕಷ್ಟ ಆಗುತ್ತೆ. ಮಗುಗೆ ಬೇಕಾಗಿರೋದು ಅಕ್ಕಿ, ಬೇಳೆ, ತರಕಾರಿ ಪ್ರತಿಯೊಂದನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಇನ್ಸ್ಟಾ ಕಪ್ಪ ಅಂತ ಸಿಗುತ್ತೆ, ಅದರಲ್ಲೇ ಅಡುಗೆ ಎಲ್ಲ ಮಾಡ್ಬೋದು. ಸೊ ಮುಂದಿನ ವೀಡಿಯೋನಲ್ಲಿ ಏನದು ಅಂತ ಖಂಡಿತವಾಗ್ಲೂ ತಿಳಿಸ್ತೀನಿ. ಮತ್ತು ನಾವು ವೆಕೇಶನ್ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿ ಉಳ್ಕೊಳ್ತಾ ಇದ್ದೀವಿ ಅನ್ನೋದನ್ನೆಲ್ಲ ನಾಳಿನ ವೀಡಿಯೋನಲ್ಲಿ ಹಂಚ್ಕೊ